ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್ ಹೇಗಿದ್ದೀರಲ್ಲ, ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನು ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಾಗ್ತಾ ಇರುತ್ತೆ, ಥಂಬ್ನೇಲ್ ನೋಡಿದೆ. ಹೌದು, ತುಂಬ ಹೆಣ್ಮಕ್ಳಿಗೆ ಇಷ್ಟ ಆಗಿರುವಂತಹ ಆಲ್ಮೋಸ್ಟ್ 90% ಹೆಣ್ಮಕ್ಳು ಗೋಲ್ಡ್ ಇಷ್ಟಪಟ್ಟೇ ಪಡ್ತಾರೆ. ಈಗಿನ ಟ್ರೆಂಡಲ್ಲಿ ಗಂಡು ಮಕ್ಳಿಗೆ ಕೂಡ ಗೋಲ್ಡ್ ಅಂದರೆ ತುಂಬ ಇಷ್ಟ. ಫಾರ್ ಎಕ್ಸಾಂಪಲ್ ಬಿಗ್ ಬಾಸಲ್ಲಿ ಗೋಲ್ಡ್ ಸುರೇಶ್ನ ನೋಡಿರ್ತಿರಲ್ಲ, ಸೊ ಆ ಥರದವ್ರು ಇರ್ತಾರೆ ಫ್ಯೂ ಮೆಂಬರ್ಸು, ತುಂಬ ಕ್ರೇಜ್ ಇರೋರು. ಇವನ್ ನನ್ನ ಹಸ್ಬೆಂಡ್ಗೂ ಅಷ್ಟೇ ಸ್ವಲ್ಪ ಗೋಲ್ಡ್ ಮೇಲೆ ಕ್ರೇಜ್ ಜಾಸ್ತಿ, ನನಗೂ ಅದೇ ಥರನೇ. ಬಟ್ ಹಾಗಂತ ಹೇಳ್ಬಿಟ್ಟು ಇಷ್ಟ ಅಂತಂದ್ಬಿಟ್ಟು ಅದನ್ನ ಹೋಗಿ ಯಾವುದೋ ಒಂದು ಡ್ರೆಸ್ಸು ಅಥವಾ ಏನೋ ಒಂದು ತೊಗೊಂಡ್ಬಂದಂಗೆ ತೊಗೊಂಡ್ಬರೋಕ್ಕಾಗಲ್ಲ. ಇಟ್ಸ್ ಟೂ ಎಕ್ಸ್ಪೆನ್ಸಿವ್, ನಿಮಗೆಲ್ಲ ಗೊತ್ತಿರೋವಂಥದ್ದೇ. ಆದರೆ ಹಾಗಂತ ಹೇಳ್ಬಿಟ್ಟು ತಗೊಳ್ಳೋರ ಸಂಖ್ಯೆ ಕೂಡ ಏನು ಕಡಿಮೆ ಆಗಿಲ್ಲ ಅಲ್ವಾ. ಎಷ್ಟೇ ಎಕ್ಸ್ಪೆನ್ಸಿವ್ ಆದರೂ ತೊಗೊಳ್ಳೋದೇನು ಕಡಿಮೆ ಆಗಿಲ್ಲ, ತಗೊಳ್ಳೋರು ತೊಗೊಳ್ತಾನೇ ಇರ್ತಾರೆ. ಹಾಗೆಯೇ ಇವತ್ತಿನ ವಿಡಿಯೋ ಅಂದರೆ ಗೋಲ್ಡ್ನ ಯಾವ ಥರ ಬೈ ಮಾಡಬೇಕು, ಯಾವ ಥರ ಗೋಲ್ಡ್ ತೊಗೊಂಡ್ರೆ ಒಳ್ಳೆಯದು ಅಂತಂದ್ಬಿಟ್ಟು ಅದರ ಬಗ್ಗೆ ನಾನು ಡೀಟೇಲ್ಸಾಗಿ ಡೀಟೇಲ್ ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಮಿಸ್ ಮಾಡಿಬಿಡಿ, ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಗೋಲ್ಡ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ಗೋಲ್ಡ್ ಬಂದ್ಬಿಟ್ಟು ಇಟ್ಸ್ ಅ ಮೆಟಲ್, ಯೆಲ್ಲೋ ಮೆಟಲ್ ಅಥವಾ ಹಳದಿ ಲೋಹ ಅಂತ ಹೇಳ್ತಾರಲ್ಲ. ಸೊ ಇಟ್ಸ್ ವೆರಿ ಸಾಫ್ಟ್. ತುಂಬ ಜನಕ್ಕೆ ಅದ್ರದ್ದು ಬಗ್ಗೆ ಏನೂ ಐಡಿಯಾ ಇರಲ್ಲ, ಸುಮ್ಮನೆ ಶಾಪ್ಗೆ ಹೋದ್ವಿ, ತೊಗೊಂಡ್ವಿ, ಬಂದ್ವಿ ಅಂತ. ಕೆಲವರಿಗೆ ಕಂಪ್ಲೀಟ್ ಐಡಿಯಾ ಇರುತ್ತೆ. ಸೊ ಅಬ್ವಿಯಸ್ಲಿ ನೋಡಿ ಚೆಕ್ ಮಾಡಿ ತಗೋತಾರೆ. ಇನ್ನು ಕೆಲವ್ರಿಗೆ ಅರ್ಧಂಬರ್ಧ ಇರುತ್ತೆ. ಸೊ ಅವರು ಅಂಗಡಿಯವ್ರು ಏನು ಹೇಳ್ತಾರೆ ಅದನ್ನೇ ನಂಬ್ಕೊಂಡು ತಗೊಂಡು ಬರ್ತಾರೆ. ಈ ಥರ ಎಲ್ಲ ಇರುತ್ತೆ. ಫಸ್ಟ್ ಆಫ್ ಆಲ್ ಹಾಗೆ ಗೋಲ್ಡಲ್ಲಿ ಕೂಡ ಡಿಫ್ರೆಂಟ್ ಟೈಪ್ಸ್ ಇದೆ. ಅದ್ರ ಬಗ್ಗೆ ಕೂಡ ನಾನು ಡಿಫ್ರೆಂಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಆ್ಯಂಟಿಕ್ ಗೋಲ್ಡು, ರೋಸ್ ಗೋಲ್ಡು, ವೈಟ್ ಗೋಲ್ಡು, ಅದ್ರ ಬಗ್ಗೆ ಎಲ್ಲ ಒಂದು ಡಿಫ್ರೆಂಟಾಗಿರೋಂಥದ್ದನ್ನ ಅದರದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಓಕೆ, ಅದರದ್ದು ವಿಡಿಯೋ ಕಂಪ್ಲೀಟಾಗಿ ನಿಮಗೆ ಸಿಗುತ್ತೆ ಡೀಟೇಲ್ಸಾಗಿ. ಸೊ ಫಸ್ಟ್ ಆಫ್ ಆಲ್ ಹೀಗೆ ಗೋಲ್ಡ್ನ ಹೇಗೆ ಬೈ ಮಾಡೋದು ಅಂತಂದ್ಬಿಟ್ಟು ಕೇಳ್ತೀನಿ. ಹೇಗೆ ಅದನ್ನ ಯಾವ ಥರ ತೊಗೊಳ್ಬೇಕು ಅಂತಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಗೋಲ್ಡಲ್ಲಿ ಆರ್ನಮೆಂಟ್ಸ್ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಡ್ತೀನಿ. ಓಕೆನಾ. ಸೊ ಗೋಲ್ಡ್ ಬಂದ್ಬಿಟ್ಟು ಇಟ್ಸ್ ಅ ಮೆಟಲ್, ಒಂದು ಸಾಫ್ಟ್ ಮೆಟಲ್. ನಾವು ಕಂಪ್ಲೀಟ್ ಗೋಲ್ಡಲ್ಲೇ ಯಾವುದೇ ಆರ್ನಮೆಂಟ್ಸ್ ಮಾಡ್ತೀವಿ ಅಂದರೂ ಇಟ್ಸ್ ಇಂಪಾಸಿಬಲ್. ಓಕೆನಾ. ತುಂಬ ಈಸಿಲಿ ಅದು ಬೆಂಡ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೆ ಮಿನಿಮಮ್ ಇಷ್ಟು ಪರ್ಸೆಂಟೇಜ್ ಅಂತ ಕಾಪರ್ ಆರ್ ಸಿಲ್ವರ್ನ ಮಿಕ್ಸ್ ಮಾಡ್ತಾರೆ. ಕಾಪರ್ ಬಂದ್ಬಿಟ್ಟು ಈ ನಮ್ಮ ಕರ್ನಾಟಕ ಸೈಡೆಲ್ಲ ಕಾಪರೇ ಮಿಕ್ಸ್ ಮಾಡೋದು. ಬಾಂಬೆ ಆ ಕಡೆ ಎಲ್ಲ ಹೋದರೆ, ಮುಂಬೈ ಕಡೆ, ಮಹಾರಾಷ್ಟ್ರ ಕಡೆ ಎಲ್ಲ ಸಿಲ್ವರ್ ಅಂದರೆ ಬೆಳ್ಳಿನ ಮಿಕ್ಸ್ ಮಾಡ್ತಾರೆ. ಸೊ ಇಲ್ಲಿದು ಕಲರ್ ಸ್ವಲ್ಪ ಚೇಂಜ್ ಬರುತ್ತೆ. ಓಕೆನಾ. ಸಿಲ್ವರ್ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಚೇಂಜ್ ಬರುತ್ತೆ, ಆ್ಯಂಡ್ ಕಾಪರ್ ಮಿಕ್ಸ್ ಮಾಡಿದ್ರೆ ಅದು ಸ್ವಲ್ಪ ಕಲರ್ ಸ್ವಲ್ಪ ಡಾರ್ಕರ್ ಬರುತ್ತೆ ಅಷ್ಟೆ. ಸೊ ಅದು ಬಿಟ್ಟು ಇನ್ನೇನು ವ್ಯತ್ಯಾಸ ಇಲ್ಲ. ನೀವೆಲ್ಲ ಕೇಳಿರ್ಬೋದು ಆಲ್ಮಾರ್ಕ್ ಗೋಲ್ಡ್ ಅಥವಾ 91.6 ಅಂತ. ಸೊ ಅದು ಬಂದ್ಬಿಟ್ಟು ಮಿನಿಮಮ್ 100% ಒಂದು ಆರ್ನಮೆಂಟ್ ಮಾಡ್ತೀವಿ ಅಂದರೆ ಅದರಲ್ಲಿ 100% ಗೋಲ್ಡ್ ಹಾಕಿ ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ 91.6 ಮಿನಿಮಮ್ ಆರ್ 92 ಮೆಲ್ಟಿಂಗಲ್ಲಿ ಗೋಲ್ಡ್ ಹಾಕ್ತಾರೆ, ಅಷ್ಟು ಪರ್ಸೆಂಟ್ ಗೋಲ್ಡ್ ಹಾಕ್ತಾರೆ. ಇನ್ ರಿಮೈನಿಂಗ್ 8% ಬಂದ್ಬಿಟ್ಟು ಕಾಪರ್ ಆರ್ ಸಿಲ್ವರ್ನ ಮಿಕ್ಸ್ ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು 916 ಅಂತ ಹೇಳ್ತಾರೆ, ಅಥವಾ ಆಲ್ಮಾರ್ಕ್ ಗೋಲ್ಡ್. ನೀವೇನು ದೊಡ್ಡ ಶಾಪಲ್ಲಿ ನಾವು ಹೋಗಿ ಬೈ ಮಾಡ್ತೀವಿ, ಯಾವುದೇ ದೊಡ್ಡ ಬ್ರ್ಯಾಂಡ್ ಶಾಪ್ಗಳಾಗಿರ್ಬೋದು. ಸೊ ಇವನ್ ಮಲ್ಬಾರ್, ಜಾಯಲುಕಾಸ್, ಯಾವುದೇ ಗೋಲ್ಡ್ ಶಾಪಿಗೆ ಹೋದ್ರೂ ಅಲ್ಲಿ 916 ಬೇರೆ ಅದು ಬಿಟ್ಟು ಬೇರೆ ಯಾವುದು ಸಿಗಲ್ಲ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ಸೇಮ್ ಇಷ್ಟು ಪರ್ಸೆಂಟ್ ಗೋಲ್ಡು, ಇಷ್ಟು ಮಿನಿಮಮ್ ಸಿಲ್ವರ್ ಹಾಕಿ ಮಾಡಿರ್ತಾರೆ, ಸಿಲ್ವರ ಕಾಪರ್ ಹಾಕಿ. ಓಕೆನಾ. ಸೊ ಇದು ಪರ್ಫೆಕ್ಟ್ ಗೋಲ್ಡ್ ಅಂದರೆ, ಆಯಿತಾ. ಸೊ ನಮಗೆ ಹೇಗೆ ಅಂದರೆ ದೊಡ್ಡ ಶಾಪಲ್ಲೆಲ್ಲ ಹಾಕಿ ಸಿಗೋದು, ನೀವು ಅಲ್ಲಿ ಹೋಗಿ ಬೈ ಮಾಡ್ತೀರಾ ಅಂದರೆ ಹಾಕಿ ಅಷ್ಟು ಪರ್ಸೆಂಟೇಜ್ ಆ್ಯಡ್ ಮಾಡಿರ್ತಾರೆ. ಓಕೆನಾ. ಅದರ್ವೈಸ್ ನೀವು ಸಣ್ಣ ಶಾಪಿಗೆ ಹೋಗ್ತೀರಾ ಅಂದರೆ ಅಲ್ಲಿ ಕೇಳಿದ್ರೆ ಆ ಥರ ಮಾಡಿಕೊಡ್ತಾರೆ. ಓಕೆನಾ. ಕೇಳಿದ್ರೆ ಆ ಥರ ಮಾಡಿಕೊಡ್ತಾರೆ. ಇಲ್ಲ ಅಂತಂದರೆ ಅವರು ಹೇಳ್ತಾರೆ ಇದು KDM ಆ ಥರ ಎಲ್ಲ ಇರ್ತಾರೆ. KDM ಅಂದರೆ ನಥಿಂಗ್, ಅದು ಏನೂ ಇಲ್ಲ, ನಾರ್ಮಲ್ಲೇ ಇಷ್ಟು ಪರ್ಸೆಂಟೇಜ್ ಅಂತ. ಈಗ ನಾನು ಏನು ಹೇಳಿದೆ, ಮಿನಿಮಮ್ 92% ಆರ್ 91.6 ಗೋಲ್ಡ್ ಮಾಡಿದರೆ ಮಿಕ್ಕಿದ್ದು ಕಾಪರ್ ಅಂದವಲ್ಲ, ಅದೇ ರೀತಿ 90 ಮೆಲ್ಟಿಂಗ್, 88 ಮೆಲ್ಟಿಂಗ್, 85 ಮೆಲ್ಟಿಂಗ್, 80 ಮೆಲ್ಟಿಂಗ್ ತನಕ ಹೋಗ್ತಾರೆ. ಅಂದರೆ 80 ಮೆಲ್ಟಿಂಗ್ ಅಂದರೆ 100%ಅಲ್ಲಿ 80% ಗೋಲ್ಡು, ರಿಮೈನಿಂಗ್ 20% ಕಾಪರ್ ಆ್ಯಡ್ ಮಾಡೋದು, ಆ ಥರ. ಓಕೆನಾ. ಆ ಥರ ಹಾಕಿ ಮಾಡ್ತಾರೆ ಆರ್ನಮೆಂಟ್ಸ್ನ. ನಾವು ಶಾಪ್ಗಳಲ್ಲಿ ಬೈ ಮಾಡುವಾಗ ಅದ್ರ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಂಡು ಮಾಡಬೇಕು. ಆಬ್ವಿಯಸ್ಲಿ ಯಾವುದೇ ಶಾಪರು ಪ್ರಾಫಿಟ್ ಇಲ್ಲದೆ ಮಾಡಲ್ಲ. ಸೊ ಬಟ್ ಇಷ್ಟು ಪರ್ಸೆಂಟ್ ಅಂತ ಪ್ರಾಫಿಟ್ ಇಟ್ಕೊಂಡೇ ಮಾಡ್ತಾರೆ. ಬಟ್ ಅದ್ರ ಬಗ್ಗೆ ನಾವು ಮೋಸ ಹೋಗದೆ ತಿಳ್ಕೊಂಡು ಮಾಡಬೇಕು. ಬಟ್ KDM ಅಂತ ಹೇಳಿ ಪರ್ಚೇಸ್ ಮಾಡ್ತಾರೆ, ಒಂದು 10 ರೂಪೀಸ್ 20 ರೂಪೀಸ್ ಜಾಸ್ತಿ ಇಟ್ಟು ಅದನ್ನ ಸೇಲ್ ಮಾಡ್ತಾರೆ. ಅದು ತೊಗೊಳೋದು ನೆಸೆಸಿಟಿನೇ ಇಲ್ಲ. ಓಕೆನಾ.
ಇನ್ನು ನಮಗೆ ಹೇಗೆ ಗೊತ್ತಾಗುತ್ತೆ ಹಾಲ್ ಮಾರ್ಕ್ ಅಂತ ಅಂದ್ಬಿಟ್ಟು ಅಂದರೆ, ಹಾಲ್ ಮಾರ್ಕ್ ಅಂತ ಒಂದು ಸಿಂಬಲ್ ಇದೆ. ಸೊ ನಾನು ಇಲ್ಲಿ ಹಾಕಿರ್ತೀನಿ ನೋಡಿ. ಆ ಹಾಲ್ ಮಾರ್ಕ್ ಸಿಂಬಲ್ ಅಂದರೆ ದಟ್ ಈಸ್ ಅಷ್ಟು ಅಂದರೆ 91.6 ಅದರಲ್ಲಿ ಗೋಲ್ಡ್ ಇದೆ ಅಂತ ಅಂದ್ಬಿಟ್ಟು ಅರ್ಥ. ನೀವು ದೊಡ್ಡ ದೊಡ್ಡ ಶಾಪಿಗೆಲ್ಲ ಹೋದರೆ ಅದು 100% ಅಲ್ಲಿ ಬಂದಿರುತ್ತೆ. ಸೊ ಇನ್ನು ಅದನ್ನು ನಾನು ತೋರಿಸ್ತೀನಿ ಯಾವ ಥರ ನಾವು ಗೋಲ್ಡ್ ಇಷ್ಟು ಪರ್ಸೆಂಟ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ ಅಂತ ಅಂದ್ಬಿಟ್ಟು ಅದನ್ನು ನಾನು ನೆಕ್ಸ್ಟ್ ತೋರಿಸ್ತೀನಿ ವಿತ್ ಪ್ರೂಫಲ್ಲಿ, ಓಕೆನಾ. ಸೊ ಈಗ ಫಸ್ಟು ಏನು ಮಾಡೋಣ, ನಾವು ಗೋಲ್ಡ್ ತೊಗೊಳಿದ್ರೆ ಹೇಗೆ ಬೈ ಮಾಡಬೇಕು ಅಂತ ಅಂದ್ಬಿಟ್ಟು, ನಮಗೆ ಆರ್ನಮೆಂಟ್ಸ್ ಬೇಕು ಅಂದರೆ ನಾವು ಆರ್ನಮೆಂಟ್ಸ್ನೇ ಡೈರೆಕ್ಟ್ ಬೈ ಮಾಡ್ಬೋದು. ಸೊ ಶಾಪಲ್ಲಿ ಡಿಫ್ರೆಂಟಾಗಿರುತ್ತೆ ರೇಟು ಅಂದರೆ ಅಬ್ವಿಯಸ್ಲಿ ಒಂದೊಂದು ಶಾಪಲ್ಲಿ ಒಂದೊಂದು ಥರ ಅಂದರೆ ಮಿನಿಮಮ್ ಇಷ್ಟು ಅಂತ ಗೋಲ್ಡ್ ರೇಟ್ ಎವ್ರಿ ಡೇ ಬರುತ್ತೆ ಮಾರ್ಕೆಟಲ್ಲಿ, ಅದು ಒಂದೇ ಇರುತ್ತೆ. ಬಟ್ ಕೆಲವು ಶಾಪ್ಗಳಲ್ಲಿ ಅದರದ್ದು ವೇಸ್ಟೇಜ್ ಬೇರೆ ಪರ್ಸೆಂಟೇಜ್ ತೊಗೊಳ್ತಾರೆ, ಮೇಕಿಂಗ್ ಚಾರ್ಜಸ್ ಬೇರೆ ತೊಗೋತಾರೆ, ಇದು ಡಿಫರ್ ಆಗುತ್ತೆ. ಸೊ ಹಾಗಾಗಿ ಪ್ರೈಸ್ ಅವರೆಲ್ಲ ಸೇರಿ ಗ್ರಾಮಿಗೆ ಇಷ್ಟು ಅಂತ ಹೇಳ್ತಾರೆ. ತುಂಬ ದೊಡ್ಡ ದೊಡ್ಡ ಶಾಪಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವೇ ಇರುತ್ತೆ, ಬಿಕಾಸ್ ಅವ್ರ ಮೇಕಿಂಗ್ ಚಾರ್ಜಸ್ಸು ಜಾಸ್ತಿ ಇರುತ್ತೆ, ವೇಸ್ಟೇಜ್ ಚಾರ್ಜಸ್ ಇರುತ್ತೆ. ಅದು ಅಲ್ಲದೆ ಅದಿಷ್ಟು ಬಿಟ್ಟು ಸೈಡಿಗಿತ್ತೆ, ಇನ್ನು ಅವರು ಅಷ್ಟು ಶಾಪಿಗೆ ಇನ್ವೆಸ್ಟ್ ಮಾಡಿರೋದು, ವರ್ಕರ್ಸಿಗೆ ಸ್ಯಾಲ್ರಿ ಕೊಡಬೇಕು, ಎಲ್ಲ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅಬ್ವಿಯಸ್ಲಿ ಅದೇನು ಮಾಡೋಕ್ಕೆ ಬರಲ್ಲ, ಅದು ಮಾರ್ಕೆಟ್ ಇರೋದೇ ಹಾಗೆ. ಸೊ ಹಾಗಾಗಿ ಅಲ್ಲಿ ಎಕ್ಸ್ಪೆನ್ಸಿವ್ ಇರುತ್ತೆ. ಅಲ್ಲಿ ಸಿಗೋವಂಥ ಗೋಲ್ಡ್ ಏನು 91.6 ಏನು ಸಿಗುತ್ತೆ, ಅದೇ ನಮಗೆ ಹೊರಗಡೆ ಸಣ್ಣ ಪುಟ್ಟ ಶಾಪಲ್ಲಿ ಸಿಗುತ್ತಾ, ಮಾಡ್ಕೋಬೋದು ಅಂದರೆ ಅಬ್ವಿಯಸ್ಲಿ ಖಂಡಿತ ಮಾಡ್ಕೋಬೋದು, ಓಕೆನಾ. ಸೊ ಅದೇ ಥರ ನಾವು ಗೋಲ್ಡ್ನ ಡಿಸೈನ್ ಆಬ್ವಿಯಸ್ಲಿ ಆನ್ಲೈನಲ್ಲಿ ಸಿಗುತ್ತೆ, ಅಥವಾ ಕ್ಯಾಟ್ಲಾಗ್ಸ್ ಇರುತ್ತೆ, ಅದು ನೋಡಿ ಮಾಡ್ಕೋಬೋದು. ಬಟ್ ಸೇಮ್ ಕ್ವಾಲಿಟಿ ಗೋಲ್ಡ್ ನಾವು ಹೊರಗಡೆ ಸಣ್ಣ ಶಾಪ್ಗಳಲ್ಲಿ ಖಂಡಿತ ತೊಗೊಳ್ಬೋದು. ಇನ್ನು ನೆಕ್ಸ್ಟ್ ಅದು ಹೇಗೆ ಅಂತ ನಾನು ಹೇಳಿದ್ನಲ್ಲ ತೋರಿಸ್ತೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಹತ್ರ ಕಡಿಮೆ ದುಡ್ಡಿದೆ ಬಟ್ ಗೋಲ್ಡ್ ತೊಗೋಬೇಕು, ಸಣ್ಣ ಪುಟ್ಟ ಅನ್ನೆಸರಿ ದುಡ್ಡಿದೆ ಅಂತ ಹೋಗಿನೋ ತೊಗೊಂಡು ಬರ್ತೀವಿ, ಅದು ಸೇಫಾ ಅಥವಾ ಗೋಲ್ಡ್ ಗಟ್ಟಿ ಅಥವಾ ಕಾಯಿನ್ ತೊಗೊಳೋದು ಸೇಫಾ ಅಂದರೆ, ನಮಗೀಗ ಆರ್ನಮೆಂಟ್ಸ್ ನೆಸೆಸಿಟಿ ಇಲ್ಲ, ಪುಟ್ಟದು ಒಂದು 10,000 ಇದೆ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಣ ಅನ್ನೋ ಹಂಗಿದ್ರೆ ಬೆಟರ್ ಬಂದುಬಿಟ್ಟು ಕಾಯಿನ್ಸಿಗೆ ಹೋಗ್ಬೋದು. ಕಾಯಿನ್ಸ್ ಎಲ್ಲ ತೊಗೊಳಿದ್ರೆ ದೊಡ್ಡ ದೊಡ್ಡ ಶಾಪ್ಗೆ ಹೋದರೆ 1 ಗ್ರಾಮ್ 2 ಗ್ರಾಮ್ ಈ ಥರ ಕಾಯಿನ್ಗಳು ಸಿಗ್ತಾ ಹೋಗುತ್ತೆ. ಆ ಥರ ಆರಾಮಾಗಿ ಬೈ ಮಾಡಿ ಇಟ್ಕೊಂಡು ಆಮೇಲೆ ನಾವು ಸ್ವಲ್ಪ ಜಾಸ್ತಿ ಕಲೆಕ್ಷನ್ ಮಾಡಿದ ಮೇಲೆ ಒಟ್ಟಿಗೆ ಹೋಗಿ ಅದನ್ನು ಕೊಟ್ಟುಬಿಟ್ಟು ನಮಗೆ ಆ ಅಮೌಂಟಿಗೆ ಏನು ಬರುತ್ತೆ, ಆ ವೆಯ್ಟೇಜಿಗೆ ಏನು ಬರುತ್ತೆ ಆ ಥರ ಆರ್ನಮೆಂಟ್ಸ್ನ ತೊಗೋಬೋದು. ಸೊ ಅದು ಬೆಸ್ಟ್. ನೀವು 5,000 10,000 ಎಲ್ಲ ಇದೆ, ಅಷ್ಟಕ್ಕೆ ಏನಾದರೂ ತೊಗೊಂಡ್ಬಿಡೋಣ ಗೋಲ್ಡು ಅಂತ ಆರ್ನಮೆಂಟ್ ತೊಗೊಳ್ಳೋ ಬದಲು ಸೊ ಈ ರೀತಿ ಕಾಯಿನ್ ತೊಗೊಳ್ಳೋದು, ಕಾಯಿನ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಬೆಸ್ಟ್. ಅದಂದರೆ ನಮಗೆ ವೇಸ್ಟೇಜ್ ಎಲ್ಲ ಬಿಕ್ಕಲ್ಲ. ಬೇರೆ ಮತ್ತೊಂದು ಸರಿ ಸ್ವಲ್ಪ ಜಾಸ್ತಿ ಅಮೌಂಟ್ ಏನಾದರೂ ಇದೆ ಆ ಥರ ಎಲ್ಲ ಇದ್ದಾಗ ಇದನ್ನು ತೊಗೊಂಡೋಗಿ ಮತ್ತೆ ಮೆಲ್ಟ್ ಮಾಡಿಸಿ ಮತ್ತೆ ಹೊಸ ತೊಗೊಳ್ಳೋಣ ಅನ್ನೋಕ್ಕಿಂತ ಬೆಟರ್ ಕಾಯಿನಿಗೆ ಹೋಗೋದು, ಓಕೆನಾ. ಸೊ ಈಗ ನಾನೇನು ಹೇಳಿದೆ, ಹೇಗೆ ನಮಗೆ ಗೊತ್ತಾಗುತ್ತೆ ಅಂತ ಅಂದರೆ ನೋಡಿ, ಇದೊಂದು ಟೆಸ್ಟ್ ಫಾರ್ಮ್ ಅಂತ ಸಿಗುತ್ತೆ. ಸೊ ಓಕೆನಾ, ಒಂದು ಸೆಕೆಂಡ್ ತೋರಿಸ್ತೀನಿ. ಇದು ಶಾಪ್ ನೇಮ್ ಇದೆಯಾ, ಯಾ ಇಲ್ಲಿ ನೋಡಿ, ಈ ಥರ ಒಂದು ಇದಿರುತ್ತೆ. ವಾಟ್ ಈಸ್ ದಟ್, ಟಚ್ ಫಾರ್ಮ್ ಅಂತ ಸಿಗುತ್ತೆ, ಓಕೆನಾ. ಇದಕ್ಕೆ ಟಚ್ ಫಾರ್ಮ್ ಅಂತ ಹೇಳ್ತಾರೆ. ಈ ಟಚ್ ಫಾರ್ಮಲ್ಲಿ ಅವರು ಎಷ್ಟು ಪರ್ಸೆಂಟ್ ಗೋಲ್ಡ್ ಇದೆ, ಎಷ್ಟು ಪರ್ಸೆಂಟ್ ಕಾಪರ್ ಆ್ಯಡ್ ಮಾಡಿದ್ದಾರೆ ಅಂದರೆ 91.6 ಏನು ಅಂತ ಅಂದ್ಬಿಟ್ಟು ಇದರಲ್ಲಿ ಗೊತ್ತಾಗುತ್ತೆ. ಇದು ನಾನು ಚೋಕರ್ ಮಾಡಿಸಿದ್ನಲ್ಲ ಅದಕ್ಕೆ ನಾವು ಟಚ್ ಫಾರ್ಮ್ ಹಾಕ್ಸ್ಕೊಂಡಿರೋದು. ನಾವು ಬಂದುಬಿಟ್ಟು ಡೈರೆಕ್ಟ್ ಗೋಲ್ಡ್ ಸ್ಮಿತ್ ಹತ್ರನೇ ಗೋಲ್ಡ್ ಮಾಡಿಸೋದು ಯಾವಾಗಲೂ. ಡಿಸೈನ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಆನ್ಲೈನಲ್ಲಿ ಹುಡ್ಕೊತೀನಿ, ಡಿಸೈನ್ ಯಾವುದಾದ್ರು ಇಷ್ಟ ಆದರೆ ಆ ಥರ ಮಾಡ್ಕೊಳ್ಳೋದು. ಸೊ ಇದು ಬಂದುಬಿಟ್ಟು ನನ್ನ ಚೋಕರ್ದು ಡಿಸೈನು, ಇದಕ್ಕೆ ನಾವು ಟಚ್ ಫಾರ್ಮ್ ಹಾಕ್ಕೊಂಡಿರೋದು. ಸೊ ಇದು ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ನಮ್ಮ ಮನೆಯವ್ರ ಹೆಸರಲ್ಲಿ ನಾನು ಬಿಲ್ ಹಾಕಿಸ್ಕೊಂಡಿರೋದು. ಸೊ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾರೆ. ನೆಕ್ಲೇಸು ಅದರ ವೆಯ್ಟ್ ಎಷ್ಟಿದೆ, ಅದು ಚೆಕ್ ಆಗಿ ಎಷ್ಟು ಪರ್ಸೆಂಟ್ ಗೋಲ್ಡ್ ಇದೆ ನೋಡಿ, 92 ಪಾಯಿಂಟ್ ಇದೆ ನಂದು, 92.1% ಗೋಲ್ಡ್, ಕ್ಯಾರೆಟ್ ವ್ಯಾಲ್ಯೂ 22 ಕ್ಯಾರೆಟ್, ಓಕೆನಾ. ಸೊ ಇದು ಇದೇ ರೀತಿ ನಾನು ಎಲ್ಲ ಜ್ಯುವೆಲ್ಸ್ನು ಮಾಡಿಸಿರೋದು. ಇದು ನೋಡಿ, ಇದು ಅಷ್ಟೇ ನನ್ನ ಹಸ್ಬೆಂಡ್ದು ರಿಂಗ್ ಮಾಡಿಸಿದಾಗ ನಾವು ಅಲ್ಲಿ ಮಾಡಿಸ್ಕೊಂಡಿರೋದು, ಓಕೆನಾ. ಸೊ ಮಾಡಿಸ್ಕೊಂಡಿದ್ದು ಅದಕ್ಕೂ ಕೂಡ ಟಚ್ ಫಾರ್ಮ್ ಇದೆ. ಇದು ಬಂದುಬಿಟ್ಟು 88 ಮೆಲ್ಟಿಂಗು. ಸೊ 21.2 ಕ್ಯಾರೆಟ್ ಗೋಲ್ಡ್ ಅಂತಂದ್ಬಿಟ್ಟು. ಸೊ ಈ ಥರ ಒಂದು ಟಚ್ ಫಾರ್ಮ್ ಅಂತ ಸಿಗುತ್ತೆ. ಇದರಲ್ಲೇ ಗೊತ್ತಾಗುತ್ತೆ ನಮಗೆ ಎಷ್ಟು ಪರ್ಸೆಂಟ್ ಗೋಲ್ಡ್ ಇದೆ, ಇನ್ನೆಷ್ಟು ಪರ್ಸೆಂಟ್ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತಾರೆ ಗೋಲ್ಡನ್ನು ಸ್ವಲ್ಪ ಹಾರ್ಡನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಇನ್ನು 24 ಕ್ಯಾರೆಟ್ ಅಂತ ಹೇಳ್ತಾರಲ್ಲ, ಅದು ಬಂದುಬಿಟ್ಟು ಪ್ಯೂರ್ ಫಾರ್ಮ್,
ಓಕೆ, ಪ್ಯೂರ್ ಫಾರ್ಮಲ್ಲಿ ನಾವು ಯಾವುದೇ ರೀತಿಯ ಆರ್ನಮೆಂಟ್ಸ್ನ ಮಾಡಿಸ್ಕೊಳ್ಳೋಕ್ಕೆ ಬರಲ್ಲ. ಈ ಗೋಲ್ಡ್ ಕಾಯಿನು ಅದೆಲ್ಲ ಸಿಗುತ್ತಲ್ಲ, ಅದು ಪ್ಯೂರ್ ಫಾರ್ಮ್. ಇಟ್ಸ್ ವೆರಿ ಸಾಫ್ಟ್ ಮೆಟಲ್, ನಾನು ಫಸ್ಟಿಗೆ ಹೇಳ್ದಂಗೆ. ಸೊ ಹಂಗಾಗಿ ಅದರಲ್ಲಿ ಯಾವುದೇ ರೀತಿಯ ಆರ್ನಮೆಂಟ್ನ ಮಾಡ್ಸೋಕ್ಕೆ ಬರಲ್ಲ. ಓನ್ಲಿ ಫಾರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗಾದರೆ ಮಾತ್ರ ಬೆಟರ್ ನಾವು ಆ ಥರ ಹೋಗ್ಬೋದಷ್ಟೇ. ಪ್ಯೂರ್ ಗೋಲ್ಡ್ನ ಬೈ ಮಾಡ್ಬೋದು, ದಟ್ ಈಸ್ 24 ಕ್ಯಾರೆಟ್. ಅದರ್ವೈಸ್ ನಾವು ಆರ್ನಮೆಂಟ್ಸ್ಗೆಲ್ಲ ಆದರೆ ಬೆಟರ್ 91.6. ಇನ್ನೂ ಹೇಳಬೇಕಂದ್ರೆ ಈ ನಾವು ಅಕೇಶ್ನಲ್ ಯೂಸ್ ಮಾಡೋಂಥದ್ದನ್ನ ಮಾತ್ರ 91.6 ಗೋಲ್ಡ್ ಮಾಡಿಸ್ಕೊಂಡ್ರೆ ಒಳ್ಳೆಯದು. ನೀವು ಎವ್ರಿ ಡೇ ಯೂಸ್ ಮಾಡ್ತೀವಲ್ಲ, ಲೈಕ್ ಮಾಂಗಲ್ಯ ಸರ ಆಗಿರ್ಬೋದು, ಈ ಹ್ಯಾಂಡ್ ರಿಂಗ್ಸ್, ಇಯರಿಂಗ್ಸ್ ಎಲ್ಲ ಬೆಟರ್ 88 ಮೆಲ್ಟಿಂಗ್. ನೋಡಿ ರಿಂಗ್ ಎಲ್ಲ ಏನು ಮಾಡಿದ್ದಾರೆ ನನ್ನ ಹಸ್ಬೆಂಡ್ 88 ಮೆಲ್ಟಿಂಗಲ್ಲಿ ಮಾಡಿಸ್ಕೊಂಡಿದ್ದಾರೆ. ಬಿಕಾಸ್ ಅದೆಲ್ಲ ಡೆಲಿಕೇಟ್ ಆದರೆ ಬೆಂಡ್ ಆಗೋದು, ಕಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ತುಂಬ ಜನ ಆ್ಯಕ್ಚುಲಿ 91.6 ಇರಲಿ ಅಂತಾರೆ, ಬಟ್ ಇಟ್ಸ್ ವೆರಿ ಡೆಲಿಕೇಟ್. ಸೊ ಹಂಗಾಗ್ಬಿಟ್ಟು ನೀವು ಎವ್ರಿ ಡೇ ಯೂಸಿಗೋಸ್ಕರ ಮಾಡ್ಕೋತೀರಾ ಅನ್ನೋ ಹಂಗಿದ್ರೆ, ಎಸ್ಪೆಷಲಿ ರಿಂಗ್ಗಳೆಲ್ಲ ಮಾತ್ರ 88ವರೆಗೂ ಹೋದರೆ ಸಾಕು, ಆಯಿತಾ. ಏಕೆಂದರೆ ಅದು ಕಟ್ ಆದರೆ ಮತ್ತೆ ಅದಕ್ಕೆ ರಿಪೇರಿಗೆ ಇನ್ವೆಸ್ಟ್ ಮಾಡು, ಅಥವಾ ಎಲ್ಲರೂ ಬೈ ಮಿಸ್ಸಾಗಿ ನಮಗಿಂದ ಜಾರಿ ಬಿದ್ದು ಹೋಯ್ತು ಅಂದರೆ ಹೋಯ್ತಲ್ವ. ಸೊ ಹಂಗಾಗಿ ಇಂಥದನ್ನ ಈ ಅಮೌಂಟಿಗೆ ಈ ಮೆಲ್ಟಿಂಗಿಗೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸೊ ಇದಿಷ್ಟು ಗೋಲ್ಡ್ ಬಗ್ಗೆ ಇನ್ಫಾರ್ಮೇಷನು. ಇನ್ನೂ ಏನು ಹೇಳಬೇಕು ಅಂತಂದರೆ ಓಕೆ ಅಷ್ಟೇ. ಅದರಲ್ಲಿ ತುಂಬ ನಾವು ಡೀಪಾಗಿ ತಿಳ್ಕೋಬೇಕು ಆ ಥರ ಎಲ್ಲ ಏನೂ ಇಲ್ಲ, ತುಂಬ ಸಿಂಪಲ್ಲು. ಹೋಗಿ ಈ ಥರ ನಾವು ಎಲ್ಲಿ ಮಾಡಿಸ್ಕೊಳ್ಳೋದು, ಟಚ್ ಫಾರ್ಮ್ ಎಲ್ಲ ಎಲ್ಲಿ ಬೇಕು ಅಂದರೆ, ಸೊ ಜ್ಯುವೆಲ್ರಿ ಶಾಪ್ ಅವ್ರಿಗೆ ಕೇಳಬೇಕು. ನಮಗೆ 91.6 ಮೆಲ್ಟಿಂಗಲ್ಲೇ ಜ್ಯುವೆಲ್ರಿ ಬೇಕು, ನೀವು ಟಚ್ ಫಾರ್ಮ್ಸ್ ಹಾಕಿಸಿ ಕೊಡಿ ಅಂದರೆ, ಸೊ ಅವರು ಈ ಥರ ಟಚ್ ಫಾರ್ಮ್ಸ್ನ ಹಾಕಿ ಕೊಡ್ತಾರೆ. ಇದರಲ್ಲಿ ಫ್ರೆಂಡ್ಸ್ ನೋಡಿದ್ರಲ್ಲ, ಇಷ್ಟೇ, ತುಂಬ ಸಿಂಪಲ್ಲು. ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ತೊಗೊಂಡ್ರೆ ಸಾಕು, ಆರಾಮಾಗಿ ನಾವು ಒಳ್ಳೆ ಗೋಲ್ಡ್ನ ನಾವು ದುಡ್ದಂತಹ ದುಡ್ಡಿಗೆ ₹1 ಕೂಡ ಮೋಸ ಆಗದೆ ಒಳ್ಳೆ ಗೋಲ್ಡ್ನ ನಾವು ಬೈ ಮಾಡ್ಬೋದು. ಸೊ ಇದು ಒಂದು ಎಮೋಷನ್ನು ಹೌದು ಗೋಲ್ಡ್ ಅನ್ನೋದು, ಆಮೇಲೆ ಒಂದು ಇನ್ವೆಸ್ಟ್ಮೆಂಟ್ ಕೂಡ ಹೌದು, ಆ್ಯಂಡ್ ಇಟ್ಸ್ ಒಂದು ಪ್ರೌಡ್ ಕೂಡ ಹೌದು. ಓಕೆನಾ. ಹಾಗೆ ಕಷ್ಟ ಕಾಲಕ್ಕೆ ಆಗುವಂಥದ್ದು ಕೂಡ ಹೌದು ಅಂತಲೂ ಹೇಳ್ಬೋದು. ಸೊ ತುಂಬ ಎಕ್ಸ್ಪೆನ್ಸಿವ್, ಅದ್ರ ಜೊತೆಗೆ ಅಷ್ಟೇ ಒಂದು ಯೂಸ್ಫುಲ್ ಕೂಡ ಅಂತ ಅನ್ಬೋದು. ಸೊ ಓಕೆ. ಸೊ ನನಗೆ ಗೊತ್ತಿರುವಂತಹ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ನ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ತುಂಬ ಜನ ಕೇಳಿದರೆ ಗೋಲ್ಡ್ ಬಗ್ಗೆ ವಿಡಿಯೋ ಮಾಡಿ ಅಂತ, ಹಾಗಾಗಿ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಓಕೆ ಎಸ್ ಫ್ರೆಂಡ್ಸ್, ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.